ಡಿ ಕೆ ಕೂಡ ಕೊಟ್ಟ ಮಾತನ್ನು ಜ್ಞಾಪಿಸುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವರಲ್ಲಿರುವಂಥದ್ದು ಅದೇ ಅಸ್ತ್ರ. ಈಗಾಗಲೇ ಏನು ಅಂತಂದರೆ ಡಿ ಕೆ ಸೋದರರು ಕೂತು ಬಹಳಷ್ಟು ಮಾತುಕತೆ ಮಾಡಿದ್ದಾರೆ, ಏನು ಮಾತಾಡಬೇಕು ಏನು ಎತ್ತ ಅಂತ. ಅದೇ ಮಾತು ಮುಂದುವರಿಯುತ್ತೆ. ನೋಡಿ, ನೀವು ನಮಗೆ ಮಾತು ಕೊಟ್ಟಿದ್ರಿ, ಆ ಮಾತಿನ ಪ್ರಕಾರ ನಡ್ಕೊಳ್ಳಿ. ನಿಮ್ಮ ಈ ಪಕ್ಷವನ್ನೇ ನಾವು ನಂಬಿಕೊಂಡು ಬದುಕಿರುವಂಥವ್ರು, ಪಕ್ಷಕ್ಕೆ ನಾವು ನಿಷ್ಠರಾಗಿದ್ವಿ ಅನ್ನೋಂಥ ಕಾರಣಕ್ಕೋಸ್ಕರನೇ ಜೈಲು ಕಂಡು ಬಂದಿರುವಂಥವ್ರು, ನಾವು ಇಷ್ಟೊಂದೆಲ್ಲ ಕಷ್ಟ ಅನುಭವಿಸೀವಿ. ಅಧಿಕಾರದ ವಿಚಾರ ಸಂಬಂಧಪಟ್ಟಂಗೆ ಮಾತ್ರ ದೂರ ಇಟ್ಟು ನೀವು ಮಾಡಿಬಿಟ್ರೆ ಗತಿ ಏನು? ಈಗ ನೆಕ್ಸ್ಟ್ ಅವ್ರಿಗೆ ಹೇಳ್ಬೋದು, ನೋಡಿ ಆ ರೀತಿ ಏನಾದರೂ ಆಯಿತು ಅಂತಂದರೆ 28ಕ್ಕೆ ನೀವೇ ಚುನಾವಣೆ ಎದುರಿಸಿ, ನಿಮ್ಮ ನಾಯಕತ್ವದಲ್ಲೇ ಚುನಾವಣೆ ಆಗಲಿ, ಅದಾದಮೇಲೆ ಹೆಂಗೆ ಗೊತ್ತಾ ನೀವೇ ಮುಖ್ಯಮಂತ್ರಿ ಆಗಲಿ. ಮುಂದಿಂದ ಯಾರು ಕಂಡಿರ್ತಾರೆ ರೆಹಮಾನ್? ಏನು ಬೇಕಾದ್ದಾಗ್ಬೋದು. ಎಸ್, ಎಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ದೆಹಲಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ, ಮತ್ತೊಬ್ರು ನಮ್ಮ ನವದೆಹಲಿ ಪ್ರತಿನಿಧಿ ಮಹೇಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಹಾಗೆ ಪ್ರಸನ್ನ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇವ್ರ ಜೊತೆಗೂ ಕೂಡ ಮಾತಾಡೋಣ. ಏನೇನ್ ಸಾಧ್ಯತೆಗಳು ಯಾರ್ಯಾರ ಮುಂದೆ ಇವೆ, ಇವತ್ತೇನೆಲ್ಲ ನಡೀಬಹುದು ದೆಹಲಿಯಲ್ಲಿ ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ನೋಡಿ, ರಾಹುಲ್ ಎದುರು ಡಿ ಕೆ ಪಟ್ಟಕ್ಕಾಗಿ ಪಟ್ಟು ಹಿಡಿಯುವ ಸಾಧ್ಯತೆ ಅಂತೂ ನಿಚ್ಚಳ. 4 ಸೂತ್ರ ಸಿದ್ಧ ಮಾಡಿಕೊಂಡು ದಿಲ್ಲಿಗೆ ಈಗಾಗಲೇ DCM ಡಿ ಕೆ ಶಿವಕುಮಾರ್ ಹಾರಿದ್ದಾರೆ. ಸ್ಥಾನ ಸಿಕ್ಕರೆ ಏನು ಮಾಡಬೇಕು, ಸಿಗದೇ ಇದ್ರೆ ಏನು ಮಾಡಬೇಕು, ಇದರ ಬಗ್ಗೆ ಆಲ್ರೆಡಿ ಕ್ಲಾರಿಟಿಯನ್ನು ತಗೊಂಡಿದ್ದಾರೆ. ಎಲ್ಲಾ ಲೆಕ್ಕಾಚಾರ ಹಾಕೊಂಡೇನೆ ದೆಹಲಿಗೆ ಹಾರಿರುವಂತಹ ಡಿ ಕೆ ಬ್ರದರ್ಸ್. ರಾಹುಲ್ ಗಾಂಧಿ ಎದುರು ಡಿ ಕೆ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಕೊಟ್ಟ ಮಾತಿನ ವಿಚಾರನೇ ಪ್ರಮುಖವಾಗಿ ಅಸ್ತ್ರ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಜೊತೆಗೆ ಈ ಹಿಂದಿನಿಂದಲೂ ಕೂಡ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಹೇಳ್ತಾ ಬಂದಿದ್ದಾರೆ, ನಾವು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದೀವಿ, ನಾವು ಅಧಿಕಾರಕ್ಕೆ ತಂದಿದ್ದೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ. ಸೊ ಹಾಗಾಗಿ ನಮಗೆ ಕೂಲಿ ಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಡಿ ಕೆ ಸುರೇಶ್ ಕೂಡ ಮಾತಾಡಿರುವಂತ ನಿಜ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ಇವತ್ತಿನ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಅದರಲ್ಲಿ ನೋ ಡೌಟ್. ಜೊತೆಗೆ ಏನು ಅಂತಂದರೆ ಎಲ್ಲರೂ ಕೂಡ 2-3 ಸೂತ್ರಗಳನ್ನು ಇಟ್ಕೊಂಡೇ ಹೋಗಿರ್ತಾರೆ ಪ್ರಮೋದ್. ಯಾಕಂದರೆ ಈಗ ಸಿದ್ದರಾಮಯ್ಯನವರು ಮೌನದಿಂದಲೇ ಏನೇನು ಸಾಬೀತು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ. ನಂತರ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಏನೇನು ಮಾತಾಡಬೇಕು ಅನ್ನುವಂಥ ಸಿದ್ಧತೆ ಖಂಡಿತವಾಗಲೂ ಇರುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ಎಸ್ ಅಂತಂತಂದರೆ ಸಮಸ್ಯೆಗಳು ಬಗೆಹರಿತವೆ. ಒಂದು ವೇಳೆ ಇಲ್ಲ, ಬದಲಾಗಲೇಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಅವರಲ್ಲಿ ಸಾಕಷ್ಟು ಪ್ರಶ್ನೆಗಳಿವೆ. ಬದಲಾಗಬೇಕು ಅನ್ನೋದಾದರೆ ಅದರ ಮಾನದಂಡ ಏನು, ಎತ್ತ, ಅದರ ಸೂತ್ರಗಳೇನು, ಅವ್ರದ್ದೇ ಆದಂಥ ಸಿದ್ಧ ಸೂತ್ರಗಳನ್ನು ಇಟ್ಕೊಂಡು ಅವ್ರು ಹೋಗಿರುವಂಥದ್ದು. ಡಿ ಕೆ ಶಿವಕುಮಾರ್, ಡಿ ಕೆ ಬ್ರದರ್ಸ್ ಕೂಡ ತಮ್ಮದೇ ಆದಂಥ ಸೂತ್ರಗಳನ್ನು ಇಟ್ಕೊಂಡು ಅವ್ರು ಹೋಗಿದ್ದಾರೆ. ಒಟ್ಟಾರೆಯಾಗಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇದೆಲ್ಲದರ ಜೊತೆಗೆ ಹಿಂಡು ದಂಡು ಕೂಡ ದೆಹಲಿಗೆ ಬಂದಿರುವಂಥದ್ದು. ಇವತ್ತಿನ ಓವರಾಲ್ ಕಾರ್ಯಕ್ರಮಗಳು ಏನೇನು, ಈ ನಾಯಕರುಗಳದ್ದು ಏನಾಗಬಹುದು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಪ್ರಮೋದ್. ರಘುನಾಥ್, ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆ ಈಗಾಗಲೇ ಫಿಕ್ಸ್ ಆಗಿದೆ. ಈಗ ಇರುವಂಥ ವಿಚಾರ ಅಂದರೆ ಯಾವ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಹೇಗೆ ಹೈಕಮಾಂಡ್ ನಾಯಕರು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಎಲ್ಲ ವಿಚಾರಗಳು ಅಥವಾ ವಾದ ಪ್ರತಿವಾದಗಳು ಜೊತೆಗೆ ಬೇಡಿಕೆಗಳು ನಿಂತಿರುವಂಥದ್ದು. ಅಫ್ಕೋರ್ಸ್ ಕೇವಲ ಮುಖ್ಯಮಂತ್ರಿಗಳನ್ನು ಒಬ್ಬರೇ ಕರೆದಿದ್ರೆ ಆಗ ಬಹುಶಃ ನೋಡುವಂಥ ರೀತಿ ಅಥವಾ ಆಗ್ತಾ ಇರುವಂಥ ಚರ್ಚೆಯ ವಿಚಾರದಲ್ಲೂ ಕೂಡ ಬೇರೆ ರೀತಿಯಾಗಿರುವಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ಸಂಪೂರ್ಣವಾಗಿ ಇಲ್ಲಿ 2-3 ವಿಚಾರ ಇದೆ. ಒಂದು ಅಧಿಕಾರದ ವಿಚಾರ, ಅಧಿಕಾರದ ಹಂಚಿಕೆ ವಿಚಾರ, ಮತ್ತೊಂದು ಸಂಪುಟ ಪುನರ್ರಚನೆಯೋ ವಿಸ್ತರಣೆಯೋ ಈ ಎಲ್ಲ ಗೊಂದಲ, ಜೊತೆಗೆ KPCC ಅಧ್ಯಕ್ಷ ಸ್ಥಾನ, ಇದೆಲ್ಲವೂ ಕೂಡ ಒಂದಕ್ಕೆ ಮತ್ತೊಂದು ಇಂಟರ್ಲಿಂಕ್ ಆಗಿರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತೀರಿ ಅಂದ ತಕ್ಷಣ ಅವಾಗ KPCC ಬಗ್ಗೆ ಕೂಡ ಒಂದು ಚಿಂತನೆ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಜಾತಿ ಸಮೀಕರಣ ಮಾಡಬೇಕು. ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಯತ್ನ ಇರುತ್ತೆ. ಅಥವಾ ಮುಂದುವರಿಸಬೇಕು ಅಂದರೆ, ಪುನರ್ರಚನೆ ಮಾಡಬೇಕು ಅಂದರೆ ಈಗಾಗಲೇ ಇರುವಂಥ ಅನೇಕ ಸಚಿವರಿಗೆ ಕನಿಷ್ಠ ಪಕ್ಷ 15ರಿಂದ 20 ಸಚಿವರನ್ನ ಬಿಡಬೇಕು ಅನ್ನುವಂಥದ್ದು ಕೂಡ ಒಂದು ಮಾನದಂಡ ಇದೆ. ಹೀಗಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಆಸ್ ಎ ಪಾಲಿಸಿಯಾಗಿ ಅಂದರೆ ಸಂಪೂರ್ಣ ಎಲ್ಲವೂ ನಿರ್ಧಾರ ಆಗೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಉದಾಹರಣೆಗೆ ಪವರ್ ಚೇಂಜ್ ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅಫ್ಕೋರ್ಸ್ ಆ ಪವರ್ ಚೇಂಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತನಾಡಿದ್ರೆ ಸಿದ್ದರಾಮಯ್ಯನವರು ಕೂಡ ಟೈಮ್ ಬೈ ಮಾಡುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅವರೇ ಒಂದು ವಿಷಯವನ್ನು ಅಥವಾ ಹೆಸರನ್ನ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೌಂಟರ್ ಕ್ಲೈಮ್ಸ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಾಕಷ್ಟು ಆಯಾಮಗಳಿದೆ, ಸಾಕಷ್ಟು ಚರ್ಚೆ ಇದೆ. ಇನ್ನೇನು ಪುನರ್ರಚನೆಗೆ ಅವಕಾಶ ಕೊಡ್ತೀರಿ ಅಂದ ತಕ್ಷಣ, ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿ ಪುನರ್ರಚನೆಗೆ ಅವಕಾಶ ಕೊಡ್ತೀರಿ ಅಂದರೆ ಆಗ ಪುನರ್ರಚನೆ ಸಂದರ್ಭದಲ್ಲಿ ಯಾರ್ಯಾರನ್ನು ಕೈ ಬಿಡಬೇಕು, ಅದಕ್ಕೇನು ಮಾನದಂಡ? ಸುಮ್ಮನೆ ಏಕಾಏಕಿ ಎಲ್ಲರನ್ನೂ ಕೈ ಬಿಡೋದಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ಈಗಾಗಲೇ ಜಾತಿ ಸಮೀಕರಣ ವಿಚಾರ, ಹಿರಿತನ, ಜೊತೆಗೆ ಈಗಾಗಲೇ ರಾಜಕಾರಣದ ವಿಚಾರ ಇದೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಅದಕ್ಕೆ ಒಂದು ಮಾನದಂಡ ಫಿಕ್ಸ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗಾಗಲೇ 5 ಬಾರಿ ಮಂತ್ರಿ ಆಗಿರೋರು, 3 ಬಾರಿ ಮಂತ್ರಿ ಆಗಿರೋ ಅಂಥವ್ರನ್ನ ಬಿಡಬೇಕಾಗತ್ತೆ ಅಂತ. ಅದರ ಜೊತೆಗೆ ಯುವಕರನ್ನ ಮಾನದಂಡವಾಗಿ ರೂಪಿಸಬೇಕಾಗತ್ತೆ, ಜೊತೆಗೆ ಜಾತಿ ಸಮೀಕರಣ ಮಾಡಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ವಿಚಾರ ಅಡಗಿದೆ. ಇವತ್ತಿನ ಮಾತುಕತೆಯನ್ನು ನೋಡ್ತಾ ಇದ್ರೆ ಅಫ್ಕೋರ್ಸ್ ಕರ್ನಾಟಕ ರಾಜಕೀಯದ ಪವರ್ ಪಾಲಿಟಿಕ್ಸ್ ಖಂಡಿತ ಚರ್ಚೆ ಆಗುತ್ತೆ ರಂಗನಾಥ್. ಈಗಾಗಲೇ ಇದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಯಾವ ಕಡೆ ಆಗುತ್ತೆ ಅದು ಬೇರೆ ವಿಚಾರ.
ವಿಚಾರ. ಒಳಗಡೆ ಮಾತುಕತೆ ಇರುವಂತಹ ಸಂದರ್ಭದಲ್ಲಿ ಹೇಗಾಗುತ್ತೆ, ಅಲ್ಲಿ ಮುಖ್ಯಮಂತ್ರಿಗಳು ಎಸ್ಪೆಷಲಿ ಸಿದ್ದರಾಮಯ್ಯನವರು ನೋಡ್ತಾ ಇದ್ರೆ ಇವತ್ತೊಂದು ಪವರ್ ಶೋ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವ್ರ ಜೊತೆಗೆ ಬಂದಿರುವಂತಹ ಸಚಿವರನ್ನು ನೋಡಿ, ಅವ್ರು ಬಂದಿರುವಂತಹ ಶಾಸಕರನ್ನು ನೋಡಿ, ಅಂದ್ರೆ ಸಂಪೂರ್ಣವಾಗಿ ತಮ್ಮ ಬೆಂಬಲಿಗರ ಪಡೆಯನ್ನ ಮುಂದಿಟ್ಟು ನನ್ನ ಜೊತೆ ನಂಬರ್ಸ್ ಇದೆ ಅನ್ನುವಂಥದ್ದನ್ನ ಈಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ. ಅತ್ತ ಡಿ ಕೆ ಒಂಟಿಯಾಗಿ, ಅಂದರೆ ನಂದೇನಿದ್ರು ಕೂಡ ನೇರವಾಗಿ ಪಕ್ಷಕ್ಕೋಸ್ಕರ ಬರ್ತೀನಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ, ಒಬ್ಬನೇ ಬರ್ತೀನಿ ಅನ್ನೋಂಥ ಮಾತನ್ನ, ಆ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ. ಎಂಡ್ ಆಫ್ ದ ಡೇ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದಲೂ ಕೂಡ ಅಷ್ಟೇ ಎಲ್ಲ ನಿರ್ಣಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಳ್ಳಲ್ಲ, ಹಂತ ಹಂತವಾಗಿ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಇದು ಯಾವ ಹಂತ, ಮೊದಲ ಹಂತವೋ ಅಥವಾ ಮೊದಲ ಹಂತಕ್ಕಿಂತ ಹಿಂದೆ ಇದೆಯೋ ಅದೆಲ್ಲವೂ ಕೂಡ ಇವತ್ತಿನ ಸಭೆಯ ನಂತರ ಗೊತ್ತಾಗುತ್ತೆ. ರಂಗನಾಥ್,